ಹೆಲೋ ಹಾಯ್ ಫ್ರೆಂಡ್ಸ್, ಈ ಮಕ್ಕಳಿಗೆ ತುಂಬ ಇಷ್ಟವಾಗಿರುವಂತಹ ಆರೋಗ್ಯಕರವಾಗಿರುವಂಥ ಹುರ್ಗಡ್ಲೆ ಉಂಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈ ರೆಸಿಪಿನ. ಇಷ್ಟೇ ಸಾಮಗ್ರಿಗಳು ಸಾಕಿದ್ದಕ್ಕೆ. ಇಲ್ಲಿ ಒಂದು ಅರ್ಧ ಹೋಳಷ್ಟು ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು 7ರಿಂದ 8 ಬಾದಾಮಿ ಮತ್ತು ಒಂದು 7ರಿಂದ 8 ಗೋಡಂಬಿನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 5ರಿಂದ 6. ಇದಕ್ಕೆ 1.5 ಕಪ್ ಅಷ್ಟು ಬೆಲ್ಲ ಮತ್ತು 1 ಕಪ್ ಅಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ, ಅಂದರೆ ಹುರ್ಗಡ್ಲೆ ತೊಗೊಂಡಿದ್ದೀನಿ. 1 ಕಪ್ ಹುರ್ಗಡ್ಲೆಗೆ 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪು ನಾವೆಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ವಲ್ಲ, ಕೊಬ್ಬರಿ ಮತ್ತು ಗೋಡಂಬಿಗೆಲ್ಲ ಸೇರಿ ನಾನು ಅರ್ಧ ಕಪ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 1.5 ಕಪ್ ಅಷ್ಟು ಬೆಲ್ಲ ಬೇಕು ನಮಗಿಲ್ಲಿ. ಈಗ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಬಿಟ್ಟು ನಾವಿಲ್ಲಿ ಸ್ವಲ್ಪ ತುಪ್ಪ ಕರಗಿದ ನಂತರ ಬಾದಾಮಿ ಮತ್ತು ಒಣ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು, ಒಂದು ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಿಲ್ಲ ನಾವು. ನೋಡಿ, ಈ ಥರ ಎಲ್ಲ ಬ್ರೌನ್ ಕಲರ್ ಬರ್ತಾ ಇರುವಾಗ ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ತಗೊಂಡ್ಬಿಡ್ಬೇಕು, ತಣ್ಣಗಾಗಕ್ಕೆ ಬಿಟ್ಕೋಬೇಕು. ಈಗ ಅದೇ ಪ್ಯಾನ್ಗೆ ಹುರ್ಗಡ್ಲೆನ ಹಾಕಿ ಅದು ಸಹ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಆದಷ್ಟು ನಾವು ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲಿ ಹಾಕಿದ್ರೆ ಭಾಳ ಹೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಡ್ರೈ ರೋಸ್ಟ್ ಥರ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಇದು ಸಹ ಬ್ರೌನ್ ಕಲರ್ ಬರ್ತಾ ಇದೆಯಲ್ಲ, ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗಿ ಇಟ್ಕೊಂಡ್ಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಇದಕ್ಕೇ ಹುರ್ಕೊಂಡಿರೋ ಅಂಥ ಗೋಡಂಬಿ, ಬಾದಾಮಿ, ಒಣ ಕೊಬ್ಬರಿನ ಹಾಕಿ ತಣ್ಣಗಾಗಿರೋದನ್ನಂತೆ ಹಾಕ್ಕೋಬೇಕು ನಾವಿಲ್ಲಿ. ಮತ್ತು ಒಂದು 5ರಿಂದ 6 ಏಲಕ್ಕಿ ಇತ್ತಲ್ಲ ಅದನ್ನು ಸಹ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಬರ್ಬೇಕಿಲ್ಲ ನಾವು ಇದನ್ನು. ನೋಡಿ, ಈ ರೀತಿ ಎಲ್ಲ ಪೌಡ್ರ್ ಆಗಿದೆಯಲ್ವ ಈಗ ನಮಗೆ. ಈ ರೀತಿ ಆದರೆ ಸಾಕು. ಆದಷ್ಟು ನುಣ್ಣಗೆ ಮಾಡ್ಕೊಳ್ಳಿ, ಜಾಸ್ತಿ ತರ್ತರಿಯಾಗಿದ್ದರೆ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ. ಈಗ ಅದೇ ಮಿಕ್ಸಿ ಜಾರಿಗೆ 1.5 ಕಪ್ ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಏನಾದರೂ ನಾವು ಉಪವಾಸ ಇದ್ದಾಗ ಈ ಥರ ಎಲ್ಲ ಇರುವಾಗ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ನೋಡಿ, ಇಲ್ಲಿ 1 ಕಪ್ಪು ಹುರ್ಗಡ್ಲೆನ ಅದು ಸಹ ತಣ್ಣಗೆ ಮಾಡಿಕೊಂಡೇ ಹಾಕ್ಕೋಬೇಕು ನಾವಿಲ್ಲಿ. ಈಗೆಲ್ಲ ತಣ್ಣಗಾಗಿದೆಯಲ್ವ, ಪಲ್ಸ್ ಮಾಡ್ಕೊಂಡು ಹಾಕ್ಕೋಬೇಕು. ಹಾಗೆ ಆದರೆ ಅದು ಫೈನಾಗಿ ಪೌಡ್ರ್ ಆಗೋಲ್ಲ. ಆದಷ್ಟು ಪಲ್ಸ್ ಮಾಡ್ಕೊಂಡು ಇಲ್ಲ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಎಲ್ಲ ಒಂದೇ ಸತಿನೇ ಹಾಕ್ಕೊಂಡು ನೋಡಿಸ್ತಾ ಇದ್ದೀನಿ ನಿಮಗೆ. ಈಗ ಅದನ್ನೇ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ವಲ್ಲ ಅದೇ ಬೌಲ್ಗೆ ಇದನ್ನು ಸಹ ಹಾಕ್ಕೊಂಡು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವೀಗ. ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಉಡಿ ಅನ್ನಿಸ್ತಾ ಇದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು. ನಾನು ಹಾಕಿರೋ ಮೆಜರ್ಮೆಂಟ್ಗೆ ಇದು ಕರೆಕ್ಟಾಗಿ ಸರಿ ಹೋಗಿದೆ. ಎಲ್ಲ ನೀಟಾಗಿ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕಿದ್ವಲ್ಲ ಅದನ್ನು ಸಹ ಎಲ್ಲ ಹೊಂದ್ಕೊಳ್ಳೋ ರೀತಿಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ನಾವಿಲ್ಲಿ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಯಾವುದಕ್ಕೆ ಬಂದುಬಿಡುತ್ತೆ. ನಾವು ಈ ಥರ ಟೈಟಾಗಿ ಪ್ರೆಸ್ ಮಾಡ್ಕೊತ ಉಂಡೆ ಮಾಡಿಕೊಂಡ್ರೆ ಬೇಗ ಒಡೆಯೋದಿಲ್ಲ. ನಾವು ಸುಮ್ಮನೆ ಮೇಲ್ಮೇಲೆ ಉಂಡೆ ಕಟ್ಟಿಟ್ಬಿಟ್ರೆ ಅದು ಸ್ವಲ್ಪ ಆರದ ಮೇಲೆ ಉಂಡೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಆದಷ್ಟು ನಾವು ಈ ಥರ ಟೈಟಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ಟಬೇಕು. ನೋಡಿ, ಈ ರೀತಿ ಕಟ್ತಾ ಇದ್ದೀನಲ್ಲ ಆ ರೀತಿ ಕಟ್ಕೋಬೇಕು ನೀವು ಇಲ್ಲಿ. ದಿಢೀರಂತ ಮಾಡಿಬಿಡ್ಬೋದು ಇದನ್ನು, ಭಾಳ ಟೈಮ್ ಹಿಡಿಯೋದಿಲ್ಲ, ಏನಿಲ್ಲ. ತುಂಬಾ ಟೇಸ್ಟ್ ಸಹ ಇರುತ್ತೆ. ಮಕ್ಕಳಿಗೂ ಸಹ ಸಾಯಂಕಾಲ ಬಂದ ಒಂದೊಂದು ಕೊಡೋಕ್ಕೂ ಸಹ ಚೆನ್ನಾಗಿರುತ್ತೆ ಈ ರೆಸಿಪಿ. ನೋಡಿ, ಎಲ್ಲ ಉಂಡೆ ನಾನು ಇಲ್ಲಿ 1 ಕಪ್ ತೊಗೊಂಡಿರೋದು ಎಷ್ಟು ಉಂಡೆ ಆಗಿದೆ. ಇದನ್ನು ಒಂದು ವಾರದವರೆಗೂ ಸ್ಟೋರ್ ಮಾಡ್ಕೊಬೋದು ನಾವು ಬೇಕಾದ್ರೆ. ಇದನ್ನು ಜಾಸ್ತಿ ದಿನ ಇಟ್ಟರೆ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು ವಾರದಿಂದ ಒಂದು 15 ದಿನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ಇದು. ಈಗ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.